ನಮಸ್ಕಾರ. ಇವತ್ತು ನಾನು ಕೊಂಡಿಗುಳಿಗೆ ಬಂದಿದ್ದೆ. ಕೊಂಡಿಗುಳಿಗೆ ಬಂದ ಬಳಿಕ ಈ ಒಂದು ಗ್ರಾಮದೊಳಗೆ ಒಬ್ಬರು ಕವಿ ಅದರ, ಒಬ್ಬರು ಸಾಹಿತ್ಯ ಅದರ, ಅವ್ರ ಇತಿಹಾಸ ತಿಳ್ಕೊಬೇಕಂತ ನಾನು ಬಂದಿದ್ದೆ. ಅವ್ರು ಯಾರಪ್ಪ ಅಂತಂದ್ರೆ ಕೊಂಡಿಗುಳಿ ಕೇಸಿರಾಜ. ಅವ್ರ ಇತಿಹಾಸ ನಾನು ನೆಕ್ಸ್ಟ್ ಬರೋ ವಿಡಿಯೋದಾಗ ಹೇಳ್ತಿರ್ತೀನಿ. ಇವಾಗ ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಏನಂತಂದ್ರೆ, ನಾನು ಮುಂದ್ಗಡೆ ನೋಡ್ತಾ ಇದ್ದಿರಲ್ಲ ಬಿ ಅಗ್ನಿ ಅಂದರೆ ಈ ಒಂದು ಸರ್ಕಾರಿ ಶಾಲೆ ಹಚ್ಚಮ್ಮ ಅಂತ ಹೇಳ್ಬೋದು. ಅವರಮ್ಮ ಮೀಟ್ ಆದರು. ಅವ್ರು ಕೆಲವೊಂದಷ್ಟು ವಿಷಯಗಳು ಹೇಳಿದ್ರು. ಏನು ಹೇಳಿದ್ರು ಅಂತಂದ್ರೆ, ಅವರು ಇದೇ ಶಾಲೆ ಒಳಗೆ ಫಸ್ಟ್ ಟು 7th ತನಕ ಇಲ್ಲೇ ಕಲ್ತಾರಂತ. ಇವ್ರು ಎಜುಕೇಷನ್ ಕಂಪ್ಲೀಟ್ ಆಗಿದ್ದು ಇಲ್ಲೇ ನೋಡ್ರಿ, ಅಂದ್ರೆ ಅರ್ಧ ಇಲ್ಲೇ ಕಂಪ್ಲೀಟ್ ಆಗ್ಯದ. ಮೇಡಮ್ ಹೆಂಗೆ ಅನಿಸ್ತಾರೆ ಮೇಡಮ್ ನಿಮ್ಗೆ ಇದೇ ಶಾಲೆ ಒಳಗೆ ಕಲ್ತೀರಿ, ಇದೇ ಇದು ಆಗಿದ್ರಿ, ಹೆಂಗೆ ಅನಿಸ್ತಾರೆ ನಿಮ್ಗೆ? ಇಲ್ಲಿ ಯಾಕಂದ್ರೆ ಬೆಳೆದ ಶಾಲೆ, ಹುಟ್ಟಿದ ಶಾಲೆ, ಬೆಳೆದ ಶಾಲೆ, ಇಲ್ಲಿ ನಾನು ಕಲಿಸ್ತಕ್ಕಂಥ ಶಾಲೆ. ನಾನು 28 ವರ್ಷಗಳ ಕಾಲ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿ ಈಗ 4 ಹೋಗಿ 5ನೇ ವರ್ಷದಲ್ಲಿ ನಾನು ಕಾಲಿಟ್ಟು ಮುಖ್ಯ ಗುರುಗಳಾಗಿ ನಾನು ಈ ಸೇವೆ ಸಲ್ಲಿಸ್ತಾ ಇದ್ದೀನಿ. ಇದು ಒಂದು ನನ್ನ ದೊಡ್ಡದೊಂದು ದೇವರು ಕೊಟ್ಟಂತ ಕೊಡುಗೆ ಅಂತೀನಿ. ಈ ಒಂದು ವೃತ್ತಿ ಮಾಡ್ತಕ್ಕಂಥದ್ದು ದೊಡ್ಡದೊಂದು ಪುಣ್ಯದ ಕೆಲಸ. ಯಾಕಂದ್ರೆ ಶಿಕ್ಷಕ ವೃತ್ತಿ ಅನ್ನತಕ್ಕಂಥದ್ದು ದೊಡ್ಡದು. ಯಾಕಂದ್ರೆ ಶಿಕ್ಷಕ ಅಂತಕ್ಕಂಥದ್ದು 3 ಅಕ್ಷರದಲ್ಲಿದೆ. ಶಿ ಅಂದ್ರೆ ಶಿವನ ಸ್ವರೂಪಿ, ಕ್ಷ ಅಂದ್ರೆ ಕ್ಷಮಾಗುಣ ಉಳ್ಳವ, ಕ ಅಂದ್ರೆ ಕರ್ಮಫಲ ಯೋಗಿ. 3 ಒಂದು ಅಕ್ಷರಗಳನ್ನ ಹೊಂದಿಕೂಡಿಸಿ ಒಂದು ಶಿಕ್ಷಕ ವೃತ್ತಿ ಅಂತಕ್ಕಂಥ ಒಂದು ಮೌಲ್ಯವಾದದ್ದು. ಈ ಗುರುಸ್ಥಾನ ಅಂತಕ್ಕಂಥ ಪಡ್ಕೊಂಡಿದ್ದು ದೊಡ್ಡದೊಂದು ಪುಣ್ಯ. ಯಾಕಂದ್ರೆ ಮಕ್ಕಳ ಸೇವೆ ಮಾಡೋದು ಇದೊಂದು ದೊಡ್ಡ ಭಾಗ್ಯ. ಯಾಕಂದ್ರೆ ಮಕ್ಕಳ ಒಂದು ಮಾಡಿದ ಮಕ್ಕಳಂದ್ರೆ ದೇವ್ರಿದ್ದಂಗೆ. ಆ ದೇವರುಗಳ ಪೂಜೆ ಮಾಡ್ತಕ್ಕಂಥ ಕರ್ತವ್ಯ ಆ ಭಗವಂತ ನಮಗೆ ಕಲ್ಪಿಸಿಕೊಟ್ಟನಲ್ಲ, ಇದು ನನಗೆ ದೊಡ್ಡ ಹೆಮ್ಮೆ ಅನಿಸ್ತದೆ. ನಿಮ್ಮ ಕೈಯಾಗಿ ಟೋಟಲ್ ಎಷ್ಟು ಬ್ಯಾಚ್ ಹೋಗ್ಯಾವ್ರಿ ಮೇಡಮ್? 33 ವರ್ಷ ಅಂತಂದ್ಮೇಲೆ ವರ್ಷ ಒಂದೊಂದು ಬ್ಯಾಚ್ ಹೋಗ್ಯಾವ. ನಮಗೆ 33 ಬ್ಯಾಚ್ ಹೋಗ್ಯಾವಂತೆ ಅರ್ಥ. ಇಷ್ಟು ಬ್ಯಾಚ್ ಒಳಗೆ ಯಾವ ಒಂದು ಬ್ಯಾಚ್ ನಿಮ್ಗೆ ಚಲೋ ಅನ್ಸ್ಯದಪ್ಪ, ಈ ಬ್ಯಾಚ್ ಹೋಗ್ಬಾರ್ದಾಗಿತ್ತು, ಬೇಜಾರು ಯಾವ ಬ್ಯಾಚ್ ಎಕ್ಸಿಟ್ ಆಗ್ಬೇಕು ಬೇಜಾರಾಗೈತ್ರಿ? ಯಾವ್ದಂತ ಹೇಳ್ರಿ, ಎಲ್ಲಾ ಮಕ್ಕಳು ನನಗೆ ಇದನ್ನೇ ಮಾಡ್ಯಾರ. ಎಲ್ಲರ ಒಂದ್ ಇದಿರ್ತೈತ್ರಿ ಮೇಡಮ್, ಒಂದ್ ಇದಿರ್ತೈತ್ರಿ. ಎಲ್ಲಾ ಮಕ್ಕಳು ಇದಾರ. ಆದ್ರೆ ಈ ಒಂದು 94ರಲ್ಲಿ ನಾನು ಬಂದಿರೋದು. 94ರಲ್ಲಿ ನಾನು ಬಂದಾಗ 5ನೇ ಕ್ಲಾಸ್ ಸ್ಟೂಡೆಂಟ್ ಇದ್ರು. ಅವರೇ ಈ ಸದ್ಯ ನಮ್ಮ ಶಾಲೆಗೊಂದು ಇದು ಕೊಟ್ಟಾರಲ್ಲ, ಆ ಕೊಡುಗೆ ಏನು ಕೊಟ್ಟಾರ? ಇವೆ ಒಂದು ಶಾಲೆಯಲ್ಲಿ ಟ್ರೆಜರಿಗಳು ಇವೇ ಕೊಟ್ಟಿದ್ದೇನೆ. ಟ್ರೆಜರಿ MC ಅಂದ್ರೆ ಮಂಗಳ ಅಕ್ಷರ ಮಿತ್ರ ಅಂತೇಳಿ ಈ 2 ಟ್ರೆಜರಿಗಳು. ಕಂಪ್ನಿ ಏನ್ರಿ? ಆಯ್ತು ನೋಡಿ, ಕಂಪ್ನಿನೇ ಇರೋದು MCF ಕಂಪ್ನಿ. ಕರ್ನೂಲ್ಕದಾರಿ ಅವರು. ಮಂಗಳ ಅಕ್ಷರ ಮಿತ್ರ, ಮಂಗಳೂರು ಕೆಮಿಕಲ್ ಫರ್ಟಿಲೈಸರ್ ಇವು ಅವರೇ ಕೊಟ್ಟಿರೋದು. 4,60,60,000 ರೂಪಾಯಿದ ಒಂದು ನಮ್ಮ ಶಾಲೆಗೆ ಕೊಡುಗೆ ಕೊಟ್ಟಿರೋದು. 4,60,000 ಅಂದ್ರೆ ನಮ್ಮ ಶಾಲೆಯಲ್ಲಿ ಕಲಿತು ಹೋಗಿರ್ತಕ್ಕಂಥ ವಿದ್ಯಾರ್ಥಿನಿ ಶರಣ್ ಬಸು ಕೆಂಬಾವಿ ಅಂತ. ವಿದ್ಯಾರ್ಥಿ ಗಂಡು ಮಗು ವಿದ್ಯಾರ್ಥಿ. ಅವ್ರು ಒಬ್ಬರೇ ಕೊಟ್ಟಿದ್ದಾರೆ. ಅಂದ್ರೆ ಅವ್ರು ಈ MCF ಕಂಪನಿ ಒಳಗೆ ಅವ್ರು ಸದ್ಯ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾರೆ. ನೀವು ಕೇಳಿದ್ರೆ ನಾವೇನು ಕೇಳಿಲ್ಲ. ಅವ್ರು ತಮ್ಮ ಸ್ವಂತ ವಿಚಾರದಿಂದ ನಾ ಕಲಿತ ಶಾಲೆ, ನಾನು ಕಲಿಸಿದ ಗುರುಗಳಿಗೆ ಏನಾದ್ರೂ ಈ ಶಾಲೆಗೆ ನಾನು ಮುಟ್ಟಿಸ್ಬೇಕು, ಈ ಕೊಡುಗೆ ಮುಟ್ಟಬೇಕು, ಈ ಶಾಲೆಗೆ ಮುಟ್ಟಿಸಿದಕ್ಕೂ ಸ್ವಾರ್ಥಕ್ಕಾಗುತ್ತೆ. ನಾನು ಕಲಿಸಿದ 4 ಅಕ್ಷರ ತಳಪಾಯ 1 ರಿಂದ 7 ವರ್ಷಗಳ ಕಾಲ ಇಲ್ಲಿ ಇರೋದು ಬಹಳ ದೊಡ್ಡದು. ಯಾವ ಶಾಲೆಯಲ್ಲಿ ಇರಂಗಿಲ್ಲ 7 ವರ್ಷಗಳ ಕಾಲ. ಇಲ್ಲಿ 7 ವರ್ಷಗಳ ಕಾಲ ಮಗು ಶಾಲೆಯಲ್ಲಿ ಶಿಕ್ಷಣ ಕಲ್ತಿರ್ತದ, ದೊಡ್ಡ ಹೆಮ್ಮೆ. ಅದಕ್ಕೆ ನಾನು ಇಲ್ಲಿ ತಳಪಾಯ, ನನಗೆ ಅಕ್ಷರವನ್ನು ಮೂಡಿಸಿರ್ತಕ್ಕಂಥ ಶಿಕ್ಷಕರು ಇಲ್ಲದಾರ, ಅವ್ರ ಮುಂದೆ ನಾನು ಈ ಕೊಡುಗೆಯಾಗಿ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ನಮಗೆ ಈ ಶಾಲೆಗೆ ಕೊಡುಗೆ ಕೊಟ್ಟಾರ 2012ರಲ್ಲಿ. 2012. ಆ ಒಂದು ಬ್ಯಾಚ್ ಭಾಳ ಮೆಮೊರೇಬಲ್ ಭಾಳ ಮೆಮೊರಿ ಇರೋದು. ಆ ಬ್ಯಾಚ್ ನಲ್ಲಿ 48 ಬ್ಯಾಚ್ ಇತ್ತು, 48 ಮಕ್ಕಳಿದ್ರು. ಆ ಬ್ಯಾಚ್ ನಲ್ಲಿ ಇರ್ತಕ್ಕಂಥ ಎಲ್ಲಾ ಮಕ್ಕಳು ಸಜ್ಜ ವೃತ್ತಿ ಒಳಗದ. ವೃತ್ತಿ ಒಳಗೆ ಒಂದು ಪೊಲೀಸಿಂದ ಹಿಡಿದು ಒಂದು ಪ್ಯೂನಿಂದ ಹಿಡಿದು. ಅವಾಗ ನೀವೇನು ಯಾವ ಟೀಚರ್ ಅಂದ್ರೆ ಯಾವ ಸಬ್ಜೆಕ್ಟ್ ಟೀಚ್ ಮಾಡ್ತೀರಾ? ಮ್ಯಾಥ್ಸ್. ಅವಾಗ ಅವ್ರಿಗೆ ಮಕ್ಕಳಿಗೆ ನಾನು ಮ್ಯಾಥ್ಸ್ ಸೈನ್ಸ್ ಆಗಿ ನಾನು ಕೆಲಸ ಮಾಡಿ. ಇಷ್ಟೆಲ್ಲ ನಿಮ್ಮ ವೃತ್ತಿ ಜೀವನದೊಳಗೆ, ಇವಾಗ ನಿಮ್ದು ಮತ್ತು ಸಂಸಾರಿಕ ಜೀವನ ಮತ್ತು ಈ ಒಂದು ಶಿಕ್ಷಣ ಜೀವನದೊಳಗೆ ನಿಮಗೆ ಹೆಂಗೆ ಅನಿಸ್ತಾರೆ? ಜೀವನ ಅಂದ್ರೆ ಏನು? ಇದೂ ಹೇಳ್ರಿ, ಇದನ್ನು ಹೇಳ್ರಿ. ನನಗೆ ಪೂರ್ವ ಜನ್ಮದ ಪುಣ್ಯ. ಯಾಕಂದ್ರೆ ಹಿರಿಯರು ಹಾಕಿಕೊಟ್ಟಿರ್ತಕ್ಕಂಥ ಒಂದೇನೋ ಶಿಕ್ಷಣ, ನಾನು ಒಂದು ಸುದೈವಿಕ ಇಲ್ಲಿ ಸೇವೆ ಸಲ್ಲಿಸ್ಬೇಕಂತ ಒಂದು ಮನೋವೃತ್ತಿ ನನಗೆ ದೇವ್ರು ಕೊಟ್ಟಾನ, ಅದು ದೊಡ್ಡ ಭಾಗ್ಯ. ಇನ್ನೊಂದು ಬದುಕಂದ್ರೆ ಏನು ಹೇಳಿನಲ್ಲ, ಸಮಾಜದಲ್ಲಿ ಸಂಘಜೀವಿಯಾಗಿರ್ಬೇಕು, ನಿಸಂಘಜೀವಿಯಾಗಿರಬಾರ್ದು. ಯಾಕೆ ಜನರ ಜೊತೆಗೆ ನಾವು ಬೆರಿಬೇಕು. ಬಂದವರನ್ನ ಯಾವ ರೀತಿ ಆಧಾರ ಸತ್ಕಾರದಿಂದ ಅವ್ರು ಬರಮಾಡ್ಕೊಳ್ತಕ್ಕಂಥದ್ದು, ಅವರಲ್ಲಿ ಇರ್ತಕ್ಕಂಥ ಒಂದು ಭಾವನೆಗಳನ್ನು ತಿಳ್ಕೊಂಡು ನಾವು ಯಾವ ರೀತಿ ಅವ್ರಿಗೆ ನಾವು ಭಾವನೆಗಳನ್ನ ಹಂಚ್ಕೋತೀವಿ, ಆ ಭಾವನೆಗಳ ತಕ್ಕಂತೆ ಅವ್ರು ಯಾವ ವರ್ತನೆ ನಡೆಸ್ತಾರೆ, ಅದು ನಿಜವಾದ ಸಂಸ್ಕಾರ. ಆ ಸಂಸ್ಕಾರದಿಂದಲೇ ಸಂಸಾರ, ಆ ಸಂಸಾರವೇ ಒಂದು ಬದುಕು. ಮೊದಲಿನ ಮಕ್ಕಳಿಗೂ ಈಗಿನ ಮಕ್ಕಳಿಗೆ ಏನು ವ್ಯತ್ಯಾಸ ಐತೆ? ಬಹಳ ವ್ಯತ್ಯಾಸ. ಯಾವ ಮಕ್ಕಳಲ್ಲಿ ಆಗಿನ ಹಿಂದಿನ ಮಕ್ಕಳಲ್ಲಿ ಕಲ್ತು ಹೋದಂಥ ಈ ಒಂದು 14-15 ವರ್ಷಗಳ ಮಕ್ಕಳು ಕಲ್ತು ಹೋದಂಥ ಮಕ್ಕಳಲ್ಲಿ ಸಂಸ್ಕಾರ ಇತ್ತು. ಗುರು ಹಿರಿಯರು ಸಣ್ಣವರು ದೊಡ್ಡವರು ಅನ್ನೋಂಥ ಭಾವನೆಗಳಿದ್ದು ಈಗಿನ ಮಕ್ಕಳಿಗಿಲ್ಲ. ಯಾಕಿಲ್ಲ ಅಂದ್ರೆ ಇದು ಮಾಧ್ಯಮ ಬಂದ ಸಲುವಾಗಿ.
ಈ ಮೊಬೈಲ್ ಏನು ಬಂದ ಮೇಲೆ ಏನಾಗ್ಯದ್ರಲ್ರಿ, ಇವಾಗ ಬಂದು ಮಕ್ಕಳೆಲ್ಲ ಹಾಳಾಗ್ಬಿಟ್ಟ. ಬಟ್ ಅಭ್ಯಾಸ ಕಡೆ ಗಮನನೇ ಇಲ್ಲ. ಶಿಕ್ಷಕರು ಸಾಕಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರ, ಬರೆಸ್ತಾರ, ಓದಿಸ್ತಾರ, ಮಕ್ಕಳು ಮಾಡ್ಲಾಗ್ತಾ ಇರಲಿಲ್ಲ. ಮನೆಗೆ ಹೋಗೋಣ ಟಿವಿ ಅಡಾಪ್ ಆಗೋದು, ತಂದೆ ತಾಯಿ ಎಲ್ಲ ಮೊಬೈಲ್ ಬಂದ್ಬಿಟ್ಟು ಅವ್ ಮೊಬೈಲ್ ನೋಡೋದು, ಅದ್ರ ಮೇಲೆ ಮಾರೋಗ್ಬಿಟ್ಟು ಹುಡುಗರು. ಹಿಂಗಾಗಿ ಆ ಮಕ್ಕಳ ಶಿಕ್ಷಣ ಇದು ಹಾಳಾಗೋಗ್ಯದ. ಇದು ನಾನು ನಿಜವಾದ ಸತ್ಯವಾದ ಮಾತು ಹೇಳ್ತೀನಿ. ಮೊಬೈಲಿಂದ ಪರ್ಸನಲ್ ಡೆವಲಪ್ಮೆಂಟ್ ಮೇಲೆ ಸ್ವಲ್ಪ ಎಫೆಕ್ಟ್ ಬಿದ್ದದ ಎಲ್ಲಾರು. ಯಾಕಂದ್ರೆ ಈಗಾಗಲೇ ನಾವು ಸಾಕಷ್ಟು ಬೇಸ್ಮೆಂಟ್ ಅಂದ್ರೆ ರಾತ್ರಿ ಮಕ್ಕಳಿಗೆ ಫೋನ್ ಹಚ್ಚಿ ನಾವು ಮೆತ್ಸ್ಗಳನ್ನು ಹೇಳ್ತಾ ಇದ್ವಿ, ಫೋನ್ ಕರೆ ಮಾಡಿ. ಅಂದ್ರೆ ಅದು ಓದು ಕರ್ನಾಟಕದೊಳಗೆ ಬಂದಿತ್ರಿ. ಅವು ಮಾಡಿದಾಗ ಆ ಮಕ್ಕಳಿಗೆ ಫೋನ್ ಕೊಟ್ಟಾಗ ಆ ಮಕ್ಕಳು ಕೆಲವೊಂದು ಮಾಡಿ ಆಮೇಲೆ ಆ ಮೊಬೈಲ್ದಾಗ ಇನ್ವಾಲ್ವ್ ಆಗಿಬಿಡ್ತೀವಿ. ಹಿಂಗಾಗಿ ಮಕ್ಕಳು ಹಾಳಾಗಿ ಇದು ಆನ್ಲೈನ್ ಕ್ಲಾಸ್ ಬರ್ತಲ್ಲ, ಅವಾಗ ಕೊರೋನಾ ಬಂದೆಲ್ಲ ಕೊರೋನಾ ಬಂದು ಅವ್ರ ತಪ್ಪಂತನಲ್ಲ, ಈ ಮಾಧ್ಯಮದ ತಪ್ಪಂತ ನಾನು ಅಂತೀನಿ. ಯಾಕಂದ್ರೆ ಇದು ಬಂತ ಅಲ್ಲಿ ಆಗಿನ ಮಕ್ಕಳಿಗೆ ಇದ್ದಿದ್ದಿಲ್ಲ. ಬಂದಾಗ 480 ಮಕ್ಕಳಿದ್ರಿ, ನಾ 94ರಲ್ಲಿ ಇಲ್ಲಿ ಬಂದಾಗ ನಾನು ಶಿಕ್ಷಕ ವೃತ್ತಿಯಾಗಿ ಕಾಲಿಟ್ಟಾಗ 484 ಮಕ್ಕಳು ಇದ್ದು ಬರ್ದೀವಿ ನಾವು. ಮೇಡಮ್, ನಾವು ಸರ್ಕಾರಿ ಶಾಲೆಗೆ ಯಾಕೆ ನಮ್ಮ ಮಕ್ಕಳು ಕಳಿಸ್ಬೇಕ್ರಿ? ಸರ್ಕಾರಿ ಶಾಲೆಗೆ ಯಾಕೆ ಕಳಿಸ್ಬೇಕು ನಾವು? ಅಲ್ಲಿ ಏನದ್ರಿ, ಇಲ್ಲಿ ಯಾವುದೊಂದು ಫೀಸ್ ಇಲ್ಲಲ್ಲ, ಫ್ರೀ ಶಿಕ್ಷಣ ಮುಕ್ತವಾಗಿ ನೀವು ಕೇಳ್ಬೋದು. ಯಾವುದೋ ಒಂದು ಇದಿಲ್ಲ, ಇವೆಲ್ಲ ಗೌರ್ಮೆಂಟ್ ಎಲ್ಲ ಕೊಡ್ತಾ ಇದೆ. ಏನು ಕೊರತೆ ಇದೆ ಇಲ್ಲಿ? ಬಡ್ರ ಮಕ್ಕಳು ಕಲಿಲಿಕ್ಕೆ ದೊಡ್ಡ ಅವಕಾಶ. ಒಳ್ಳೆ ಶಿಕ್ಷಕರಿದ್ದಂದ್ರೆ ಮಕ್ಕಳು ಒಂದು ಮಾರ್ಗದರ್ಶಕರು, ಅದು ಮುಖ್ಯ. ಅದಕ್ಕೂ ಯಾಕಂದ್ರೆ ನೀವು ಪ್ರೈವೇಟ್ ಸ್ಕೂಲ್ಗೆ ಹೋಗ್ರಿ, ಫೀಸ್ ಇಸ್ಕೊಂತಾರ, ಬರೀ ಗೊಳೆ ಹಾಕ್ಯಾರ, ಬರೀ ಮ್ಯಾಜಿಕ್ ಮಾಡ್ಲಕತ್ತಾರ. ನಮ್ಮಲ್ಲಿ ನೀವು ಹೋಗಿ ನೀವು ಟೆಸ್ಟ್ ಮಾಡಿ ನೋಡ್ರಿ, ಹೋಗಿ ಆಯಾ ಕ್ಲಾಸ್ನಲ್ಲಿ ಆ ಟೀಚರ್ ಯಾವ ರೀತಿ ಪಾಠ ಮಾಡ್ತಾರಂತ. ಪರ್ಸನಲ್ ಡೆವಲಪ್ಮೆಂಟ್ ಮ್ಯಾಗ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೂ ಪ್ರೈವೇಟ್ ಶಾಲೆ ವಿದ್ಯಾರ್ಥಿಗಳು ಏನ್ ಡಿಫ್ರೆನ್ಸ್ ಅನ್ಸುತ್ತೆ? ಡಿಫ್ರೆಂಟ್ ಅದ ರೀ. ಯಾವ ರೀತಿ ರೀ? ಯಾಕಂದ್ರೆ ಈ ನಮ್ಮ ಸರ್ಕಾರಿ ಶಾಲೆ ಕಲ್ತಂತ ಮಕ್ಕಳಿಗೆ ನೀವು ಏನ್ ಕೇಳ್ರಿ ಎಲ್ಲ ಹೇಳ್ತಾವ. 6 ಸಬ್ಜೆಕ್ಟ್ ಬಗ್ಗೆನೇ ಕೇಳ್ರಿ ಹೇಳ್ತಾವ. ವೈಯಕ್ತಿಕ ಚಟುವಟಿಕೆ ಬಗ್ಗೆ ಮಾಡ್ರಿ, ಅವು ಎಲ್ಲ ಚಟುವಟಿಕೆ ಮಾಡ್ತಾವ. ಒಂದು ಏನಾದ್ರೂ ಕಾರ್ಯಕ್ರಮಗಳ ಬಗ್ಗೆ ಏನ್ ಮಾಡ್ರಿ, ಎಲ್ಲದರಲ್ಲಿ ಇನ್ವಾಲ್ವ್ ಆಗ್ತಾವ. ಅವು ಹಾಗಿಲ್ಲ, ಬರೇ ಓದು ಬರ. ಅವೇನಾಗ್ಯಾವ ಮಾನಸಿಕ ಒಂದು ಅಳವಡಿಸ್ಕೊಂಡ್ಬಿಟ್ಟಾವ. ಒಂದೇ ಇದ್ರ ಮೇಲೆ ಅವು ಅಳವಡಿಸ್ಬಿಟ್ಟಾರ. ಹೋಗಿ ಮಾಡ್ಬಾರ್ದು, ಹೋಗ್ಬಾರ್ದು, ಹಿಂಗ್ ಮಾಡ್ಬಾರ್ದು. ಯಾಕೆ 4 ಗೋಡೆ ಒಳಗೆ ಬಂಧಿತವಾಗಿ ಬಿಟ್ಟವ್ರಿ ಅವು. ನಾವು ಮುಕ್ತವಾಗಿ ಬಿಟ್ಟು ಬಿಡ್ತೀವಿ ಮಕ್ಕಳಿಗೆ ಆಡ್ಲಿಕ್ಕೆ. ಅವಕ್ಕೆ ಮಾರಲ್ ಎಜುಕೇಶನ್ ಅಂತ ಮಾಡ್ತೀವಿ. ಮತ್ತೆ ಇವು ನಿಬಂಧ ಸ್ಪರ್ಧೆಗಳಂತ ಇಡ್ತೀವಿ, ಚಟುವಟಿಕೆಗಳ ರಸಪ್ರಶ್ನೆಗಳಂತ ಇಡ್ತೀವಿ. ಎಲ್ಲ ಆಲ್ ಸಬ್ಜೆಕ್ಟ್ದಲ್ಲಿ ಮಗು ಇನ್ವಾಲ್ವ್ ಆಗ್ಯದ. ಹಿಂಗಾಗಿ ಮಗು ನೀವು ಬೇಕಾದ ಕೇಳಿ ಹೇಳ್ತೈತೆ. ನಮಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಪೇರೆಂಟ್ಸ್ ಎಲ್ಲ ಏನಿರುತ್ತಂದ್ರೆ ಸರ್ಕಾರಿ ಶಾಲೆ ಚಲೋ ಇಲ್ಲ, ಸರ್ಕಾರಿ ಶಾಲೆ ಒಳಗೆ ಸರಿಯಾಗಿ ಕಲಿಸಲ್ಲ, ಮಾಸ್ತರ್ಗಳು ಮಕ್ಕಳು ಒಟ್ಟ ಸರಿಯಾಗಿ ಕಲ್ಸತ್ತೆ. ಅಂಥವ್ರಿಗೆ ನೀವೇನು ಹೇಳ್ತೀರಿ? ಎಲ್ಲೋ ಒಬ್ರು ಮಾಡಿ ಇದು ತಪ್ಪು, ಎಲ್ಲೋ ಒಬ್ರು ಮಾಡಿ ಈ ನಮ್ಮ ಶಾಲೆಗಳಿಗೆ ದಾಳಿ ತಂದ ಅಷ್ಟೇ. ಈ ನಮ್ಮ ಊರಲ್ಲಿ ಮಾತ್ರ ಹಾಗಿಲ್ಲ. ನನ್ನ ವೈಯಕ್ತಿಕ ಹೇಳ್ತಾ ಇದ್ದೀನಿ. ಇನ್ನುಳಿದಲ್ಲಿ ಹೆಂಗದ ಗೊತ್ತಿಲ್ರಿ ಸರ್, ಇಲ್ಲಿ ಮಾತ್ರ ಹಂಗಿಲ್ಲ. ಎಲ್ಲರೂ ಮುಕ್ತವಾಗಿ ದುಡಿತಾರೆ. ನಮ್ಮ ಶಾಲೆಯಲ್ಲಿ ಒಳ್ಳೆ ಶಿಕ್ಷಣ ಕೊಡ್ತಾರೆ. ಯಾವ ಮಕ್ಕಳಿಗೆ ಮೋಸ ಮಾಡಲ್ಲ. ಇಲ್ಲೇ ಇವರೇ ಕಲ್ತಗ್ರಿ ಮಗು ಕೇಳ್ರಿ ನೀವು. ಹಂಗೆ ಎಂದು ಯಾವ ಶಿಕ್ಷಕರು ಖಾಲಿ ಕೂತು ಹೋಗಿಲ್ಲ, ಆ ಥರ ಮಾಡಿಲ್ಲ. ನಾನು ಆ ಥರ ಮಾಡಿಸಿ ಕೊಟ್ಟಿಲ್ಲ. ನಾನು ದುಡಿಬೇಕು, ಅವ್ರಿಗೆ ದುಡಿಸ್ಬೇಕು. ನೀವು ದುಡಿಬೇಕು. ಕರೆಕ್ಟ್ ಟೈಮ್ ಬರಬೇಕು. ನಾ ಕರೆಕ್ಟ್ ಇದ್ದರೆ ಅಸ್ಟೆಂಟ್ಗಳು ಕರೆಕ್ಟ್ ಇರ್ತಾರೆ. ನಾನೇ 10:10ವರೆಗೆ ಬಂದೆ ಅಂದ್ರೆ ಅವರು 11ಕ್ಕೆ ಬರ್ತಾರೆ. ಹೌದಿಲ್ರಿ? ನಾನು 9ವರೆಗೆ ಇರ್ತೀನಿ ಇಲ್ಲಿ. 9ವರೆಗೆ ತಾನೇ ಓಡಿ ಬರ್ತಾರೆ. ಇವಾಗ ಮೇಡಮ್ ಅವರೇ ಹೋಗ್ತಾರೆ, ಹೆಡ್ ಮಾಸ್ಟರ್ ಹೋಗ್ತಾರ. ನಾವು ತಪ್ಪಾಗ್ತು ಅಂತೇಳಿ ಯಾಸ್ ದಿ ಹೆಡ್ ಮಾಸ್ಟರ್, ಸೋದಿ ಕ್ಲಾಸ್ ಟೀಚರ್, ಯಾಸ್ ದಿ ಸ್ಟೂಡೆಂಟ್. ಇವಾಗ ಪೇರೆಂಟ್ಸ್ ಬರ್ತಿರ್ತಾರಲ್ಲ, ಪೇರೆಂಟ್ಸ್ ಯಾವ ರೀತಿ ನಿಮ್ಮ ಜೊತೆ ಮಾತಾಡ್ತಿರ್ತಾರೆ? ಇವಾಗ ಒಂದು ಮಗುಗ ಪ್ರೈವೇಟ್ ಶಾಲೆಗೆ ಹಚ್ಚಿರ್ತಾರೆ, ಒಂದು ಮಗುಗ ಗೌರ್ಮೆಂಟ್ ಶಾಲೆಗೆ ಕಳ್ಸಿರ್ತಾರೆ. ಎಲ್ಲೋ ಒಂದು ಕಡೆ ಈ ರೀತಿ ಇದಿರ್ತಾವ. ಅವಾಗ ಏನಾದರೂ ಕನ್ವರ್ಸೇಷನ್ ಆಗುತ್ತೆ ಮೇಡಮ್? ನಮ್ಮ ಮಾಡ್ತೀನಿ ನಾ ಕನ್ವರ್ಸೇಷನ್. ಅಲ್ಲಿ ಏನದ, ನೀವೇನು ಅಲ್ಲಿ ಮಗು ಅದ, ಆ ಮಗು ಈ ಮಗುಗೆ ಹಚ್ಚಿ ನೋಡ್ರಿ ಅಂತೀನಿ ನಾನು. ನಮ್ಮ ಶಾಲೆಯಲ್ಲಿ ಕಲ್ತಂತ, ಪ್ರೈಮರಿ ಶಾಲೆ ಕಲ್ತಂತ, ಈ ಸರ್ಕಾರಿ ಶಾಲೆ ಕಲ್ತ ಮಗುವಿಗೆ ನೀವು ಪ್ರೈವೇಟ್ ಆಗಿ ದುಡ್ಡು ಕೊಟ್ಟು ಹಚ್ಚಿರಲ್ಲ, ಆ ಮಗುವಿಗೆ ಪ್ರಶ್ನೆಗಳನ್ನ ಕೇಳಿ. ಆ ಮಗು ಉತ್ತರ ಕೊಡ್ತದ, ಈ ಮಗು ಉತ್ತರ ಕೊಡ್ತದ. ಅಲ್ಲಿ ಟೆಸ್ಟ್ ಮಾಡಿ ನಿಮ್ಮ ಮಗುನ್ ಬಿಟ್ಟು ಹೋಗ್ರಿ. ಇವತ್ತು ಮುಂಚೆ ನಿನ್ನಿದಿನ ಹಂಗೆ ಆಗ್ಯದ್ರಿ, ನಿನ್ನಿದಿನೇ ಆಗ್ಯದ. ಮಾಡಿ ನೋಡ್ರಿ ನೀವು. ಇವಾಗ ಅಡ್ಮಿಷನ್ ಸ್ಟಾರ್ಟ್ ಆಗ್ಯಾವಲ್ರಿ, ನೀವು ಮಾಡಿ ನೋಡ್ರಿ ಅಂತಂತ ಹೇಳಿ. ಈಗ ನಮ್ಮಲ್ಲಿ 5, 6, 7, 8 ನಾವು ಎಲ್ಲಿ ಯಾರ ಮನೆಗೂ ನಾವು ಅಡ್ಮಿಷನ್ ಕೊಡ್ರಿ ಅಂತ ಹೋಗಿಲ್ಲ. ತಾವಾಗಿ ಬಂದು ಕೊಟ್ಟಾಗ ಅಡ್ಮಿಷನ್. ಯಾಕ ಒಂದು ರೀತಿ ಇಟ್ಕೊಂಡಿದ್ದಕ್ಕೆ ನಾವಿದ್ದಂಗ್ರಿ. ಅಂದ್ರೆ ನಾವು ಹೆಂಗ್ ಮಾಡ್ತೀವಿ ಮಕ್ಕಳನ್ನ ಮನವೊಲಿಸ್ಕೋಬೇಕಾದದ್ದು ನಮ್ಮಲ್ಲಿ ಕರ್ತವ್ಯ ಶಿಕ್ಷಕರು. ಕೊನೆಯದಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಆಯಿತು, ಪೋಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್? ಏನಿಲ್ಲ, ಪ್ರೈವೇಟ್ ಶಾಲೆ ಮಾರಿ ಹೋಗ್ಬೇಡ್ರಿ.
ಅಲ್ಲೇನು ಗೊಳೆ ಹಾಕಿ ಬರೇ ರೊಕ್ಕ ಸುಲಿಗೆ ಮಾಡ್ಲಿಕ್ಕತ್ಯಾರ. ಇಲ್ಲಿ ಫ್ರೀ ಆಗಿ ಎಲ್ಲಾ ರೀತಿ ಮಕ್ಕಳಿಗೆ ಬಟ್ಟೆಯಿಂದ ಹಿಡಿದು ಬುಕ್ಕದಿಂದ ಹಿಡಿದು ಶೂಯಿಂದ ಹಿಡಿದು ಊಟದಿಂದ ಹಿಡಿದು ಹಾಲು ಎಲ್ಲವನ್ನು ಫ್ರೀ ಕೊಡ್ತಾರ. ಇಂಥ ಸರ್ಕಾರಿ ಶಾಲೆ ಸವಲತ್ತುಗಳನ್ನು ಬಿಟ್ಟು ಆ ಶಾಲೆಗೆ ಹೋಗುದು ಯಾಕ? ಇಲ್ಲಿ ಓದ್ರಿ, ಇಲ್ಲಿ ಮಾಡ್ರಿ, ನೀವು ಕಲಿಸ್ಲಿಕ್ಕಂದ್ರೆ ಬಂದು ಕೇಳ್ರಿ. ನಮ್ಗೆ ಕೈ ಕೇಳುವಂತ ಹಕ್ಕು ಐತಿ ನಿಮಗ. ಗೌರ್ಮೆಂಟ್ ನಮಗ್ ಪಗಾರ ಕೊಟ್ಟು ಕುಂದ್ರಸ್ಯಾರ ಇಲ್ಲಿ. 80-90 ಸಾವಿರ ರೂಪಾಯಿ ಪಗಾರ ತಿಂತೀವಿ, ಹರಾಮದಲ್ಲ ಇದು. ದೇವರ ಕೆಲಸ ಇದು, ಸೇವೆ ಮಾಡ್ಬೇಕು ನಾವು. ಮಕ್ಕಳ ಮನಸ್ಸನ್ನ ಮುರಿದ ಸೇವೆ ಮಾಡಿ ಹೋಗ್ಲಿಲ್ಲ ಅಂದ್ರೆ ದೇವ್ರು ನಮ್ಗೆ ಅನ್ಯಾಯ ಮಾಡ್ತಾನ, ಏನಾದ್ರೂ ಶಿಕ್ಷೆ ಕೊಡ್ತಾನ. ಅದಕ್ಕೆ ನೀವು ಹಂಗೆ ಹೋಗ್ಬೇಡ್ರಿ, ನಾವು ಕಲಿಸುವಂತ ನಮ್ದು ಐತಿ, ನಾವು ಕಲಿಸ್ತೀವಿ, ನೀವು ಬಿಟ್ಟು ನೋಡ್ರಿ ಅಂತ ನಾವು ಹೇಳ್ತಾ ಇದ್ದೀವಿ. ಒಂದ್ ವೇಳೆ ನೀವು ಕಲಿಸ್ಲಿಕ್ಕಂದ್ರ ಪೇರೆಂಟ್ಸ್ ಬಂದು ನಿಮ್ಗೆ ಕೇಳ್ಬೋದ್ರಿ? ಕೇಳ್ಬೋದು, ಬೇಕಾದಂಗೆ ಕೇಳ್ಬೋದು, ಮುಕ್ತವಾಗಿ ಕೇಳ್ಬೋದು. ಯಾಕೆ ತಪ್ಪಿತ್ತಂದ್ರೆ ಕೇಳ್ಬೋದು. ಅದಕ್ಕೆ ನಾವ್ ಏನ್ ಸೊಲ್ಯೂಷನ್ ಕೊಡ್ಬೇಕೋ ಕೊಡ್ತೀವಿ. ನಿಮ್ಮ ತಲೆ ಬರುವಂಥ ಕ್ವಶನ್ಗಳು ನನಗೆ ಎಷ್ಟು ಅರ್ಥ ಆಗಿದ್ರೆ ನಾನು ಕೇಳಿದ್ದೀನಿ. ನೀವು ಸರ್ಕಾರ ಶಾಲೆಗೆ ಕಳಿಸ್ಲಿಕ್ಕಂದ್ರೆ ಸರ್ಕಾರ ಶಾಲೆ ಮುಚ್ಚಿ ಹೋಗ್ತಾವ ತಲ್ಲಿಕ್ಕೆ ಏನದ ಪರ್ಸ್ನಲ್ ಡೆವಲಪ್ಮೆಂಟ್ ಆಗಲ್ಲ. ನೋಡಿ ಖರೇಗೆ ಅವ್ರು ಮೇಡಮ್ ಅವ್ರು ಹೇಳಿದ್ರು, ಪ್ರೈವೇಟ್ ಸ್ಕೂಲಿಗೆ ಮತ್ತು ಗೌರ್ಮೆಂಟ್ ಸ್ಕೂಲಿಗೆ ಭಾಳ ವ್ಯತ್ಯಾಸ ಐತಿ. ಗೌರ್ಮೆಂಟ್ ಸ್ಕೂಲ್ದಾಗ ಕಲ್ತವ್ರು ನೀವು ಎಲ್ಲೇ ಬಿಟ್ಟು ಬರೀ ಬದುಕು ಬರ್ತಾರೆ. ಅವ್ರು ಪ್ರೈವೇಟ್ ಸ್ಕೂಲ್ದಾಗ ಕಲ್ತಾರೆ, ಅವರು ಬದುಕು ಬರ್ತಾರೆ. ಸ್ವಲ್ಪ ಡಿಫ್ರೆನ್ಸ್ ಆಗ್ತದೆ ಅಷ್ಟೇ. ಸ್ವಲ್ಪ ಇವ್ರು ಬದುಕೋದಕ್ಕೆ ಅವ್ರು ಬದುಕೋದಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಆಗ್ತದೆ, ವ್ಯತ್ಯಾಸ ಆಗ್ತದೆ. ನಿಮ್ಮ ಕೈಗೈತಿ, ನಿಮ್ಮ ಮಗುವಿನ ಭವಿಷ್ಯ ರೂಪಿಸೋದು ನಿಮ್ಮ ಕೈಗದ. ಪ್ರೈವೇಟ್ ಸ್ಕೂಲಿಗೆ ಹಚ್ಚಕತ್ತೀರಿ, ಮುಂದೆ ಇದ್ದಿರ್ತಾವೆ. ಮುಂದೆ ಕಾಲೇಜಲ್ಲಿ ಯಾವ ಗೌರ್ಮೆಂಟ್ ಅಂದ್ರೆ ಹಚ್ಚಿಕ್ಕೆ ಹೋಗಲ್ಲ. ನೀವು ಗೌರ್ಮೆಂಟ್ ಹಚ್ತೀರಂದ್ರೆ ನಿಮ್ಗೆ ಸೀಟ್ ಸಿಗಲ್ಲ. ಇವಾಗ ಎಷ್ಟು ದಿನ ಇರ್ತಾವಲ್ಲ ಅಷ್ಟು ದಿನ ಏನಂದ್ರೆ 1 to 10 ತನಕ ಆದರೂ ಗೌರ್ಮೆಂಟ್ ಹಚ್ಚಿರಿ. ಮುಂದೆ ನೀವು ಬೇಕಂತ ನೀವೇ ಗೌರ್ಮೆಂಟ್ ಬರ್ಕೋತ ಹೋಗ್ತೀರಿ. 1 to 10th ಗೌರ್ಮೆಂಟ್ ಬೇಡ, ಕಾಲೇಜ ಮತ್ತು ಜಾಬ್ ಎಲ್ಲ ಗೌರ್ಮೆಂಟ್ ಬೇಕು. ಸರ್ಕಾರಿ ನೌಕರಿ ಬೇಕು. ಹಾ, ಸರ್ಕಾರಿ ಶಾಲೆ ಬೇಡ. ಅಂದ್ರೆ 1ನೇ to 10ನೇ ತನಕ ನಮ್ಗೆ ಒಟ್ಟ ಸರ್ಕಾರಿ ಶಾಲೆನೇ ಬೇಡ. ಮುಂದೆ ಬೇಕು ನಮ್ಗೆ 11, 12 ಮುಂದೆ ಡಿಗ್ರಿ ಮುಗಿಯತಕ್ಕ ನಮ್ಗೆ ಗೌರ್ಮೆಂಟ್ ಸೀಟ್ ಸಿಗ್ಬೇಕು ನಮ್ಗೆ. ಆ ರೀತಿ ಬಡ್ದಾಡಕತ್ತಾರೆ. ಫಸ್ಟಿಗೆ ನೀವು ಸ್ವಲ್ಪ ಇಲ್ಲಿಂದ ಗೌರ್ಮೆಂಟ್ ಸ್ಕೂಲ್ ಒಳಗೆ ನೀವು ಬಂದು ಕಲಿಕತ್ತೀರ ಅಂದ್ರೆ, ನೀವು ಏನಾದ್ರು ಬಂದು ಚೇಂಜಸ್ ಮಾಡ್ಕತ್ತಿರ್ತಂದ್ರೆ ನಿಮ್ಮ ನೋಡಿ ನಿಮ್ಮ ಆಜು ಬಾಜು ಚೇಂಜಸ್ ಮಾಡ್ಕೋತಾರೆ. ನಿಮ್ಮ ನೋಡಿ ಈ ಒಂದು ಸ್ಕೂಲ್ ಬೆಳೀತಿರ್ತಾವ. ಇಷ್ಟು ಕಾನ್ಫಿಡೆಂಟಾಗಿ ಹೇಳಕತ್ತಾರಂದ್ರೆ ಈ ಸ್ಕೂಲಲ್ಲಿ ಏನೋ ಒಂದು ಕರೆಕ್ಟ್ ಇದ್ ಬಗ್ಗೆ ಹೇಳ್ತಾರೆ. ಏನಾದರೂ ತಪ್ಪಿತ್ತಂದ್ರೆ ಈ ರೀತಿ ಯಾರು ಮಾತಾಡಲ್ಲ. ನಾನು ಬಂದಿದ್ದಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವ್ರನ್ನ ಗೊತ್ತಿಡಿದ್ರು. ಕೆಲವೊಂದು ಕಡೆ ನಾನು ಹೋಗಿದ್ದೀನಿ, ನನಗೆ ಮೊಬೈಲೇ ತೆಗೆಸ್ಕೊಟ್ಟಿಲ್ಲ. ಖರೆ ನಾನು ಹೋಗಿದ್ದೀನಿ, ಮೊಬೈಲೇ ತೆಗೆಸ್ಕೊಟ್ಟಿಲ್ಲ ಅವ್ರು ನನಗೆ. ಸರ್ ಬ್ಯಾಡ್ರಿ ಸರ್, ಬಸ್ ಸರ್ ಬ್ಯಾಡ್ರಿ, ಮುಚ್ಚ್ರಿ ಸರ್, ಆಯ್ತು ಸರ್, ಚಾ ಕೊಡಿ ಸರ್. ನೋಡ್ರಿ ಹಿಂಗೆ ರಿಯಲ್ ಆಗೈತೆ. ಯಾಕಂದ್ರೆ ನಾ ಇಲ್ಲಿ ಬಂದಿದ್ದೀನಿ, ಮೇಡಮ್ ಅವರ ಮೊಬೈಲ್ ಹಿಡಿದೀನಿ. ಇನ್ನು ಇದಕ್ಕಿಂತ ಮುಂಚೆನೂ ಮಾತಾಡಿದೀವಿ, ಕೆಲವೊಂದಷ್ಟು ವಿಷಯಗಳು ಮಾತಾಡಿದ್ದೀನಿ. ನಾ ಮೊದಲು ಕನ್ಫರ್ಮ್ ಮಾಡ್ಕೊಂಡು ಬಳಕ ಈ ಒಂದು ವಿಡಿಯೋ ಮಾಡ್ಕೊತೀನಿ ಅಷ್ಟೇ, ಮುಂದೆ ನಿಂತ್ಕೊಂಡು. ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ರೀತಿ ಹೊಸ ವಿಡಿಯೋ ಬರ್ತಿರ್ತಾವ. ಈ ಮೇಡಮ್ ಅವ್ರ ಹೆಸರು ಶ್ರೀಮತಿ BB ಅಗ್ನಿ ಅಂತಂದು. ಇವರು ಮೇಡಮ್ ಅವರು ಸತತ 33 ವರ್ಷಗಳ ಕಾಲ ಇವಾಗ ಸರ್ಕಾರಿ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ನಮ್ಮ ಕಡೆಯಿಂದ ನಮಸ್ಕಾರ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಲ್ಲ ವಿದ್ಯಾರ್ಥಿಗಳಿಗೆ ಅದಕ್ಕೆ ನನಗೊಂದು ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಇದು ಒಂದು ಸುದೈವ ಪಡ್ಕೊಂಡು ಬಂದದ್ದು ಏನೋ ಪೂರ್ವ ಜನ್ಮದ ಪುಣ್ಯ ಹಿರಿಯರ ಒಂದು ಆಶೀರ್ವಾದ. ಆ ಆಶೀರ್ವಾದದಿಂದ ನಾನು ಸೇವೆ ಸಲ್ಲಿಸಾಕತ್ತೀನಿ ನೋಡಿ. ನಿಮ್ಮ ಊರಿನ ಮಕ್ಕಳ ಬಗ್ಗೆ ಹೇಳ್ಬೇಕಂತಂದ್ರೆ ಏನು ಹೇಳ್ತೀರಿ? ನಮ್ಮ ಊರಿನ ಮಕ್ಕಳು ನನ್ನ ಕೈಯಲ್ಲಿ ಕಲ್ತಂಥ ಮಕ್ಕಳು 33 ವರ್ಷದಲ್ಲಿ ಕಲ್ತಂಥ ಮಕ್ಕಳು ಒಂದೇ ವೃತ್ತಿ ಒಳಗಿಲ್ರಿ, ಎಲ್ಲ ವೃತ್ತಿ ಒಳಗಾಗ್ಯಾರ. ಎಲ್ಲ ಮಕ್ಕಳು ನನ್ನನ್ನು ಭಾಳ ಇದು ಮಾಡ್ತಾರೆ, ಅಪ್ಸೆಟ್ ಮಾಡ್ತಾರೆ. ಇಂಥ ಮೇಡಮರ ಕೈ ನಾನು ಕಲ್ತಿದ್ನಿಲ್ಲ. ಕಂಡಕ್ಟರ್ ಹಿಡಿದು, ಡ್ರೈವರ್ ಹಿಡಿದು, ಇಂಜಿನಿಯರ್ಸು, ಡಾಕ್ಟರ್ಸು ಎಲ್ಲ ರೀತಿ ಅದಾಯಾರ. ನಾನು ಏನಿಲ್ಲ ಅಂದ್ರೆ ನಮ್ಮ ಕೊಂಡಗೂಳಿಯಲ್ಲಿ ನನ್ನ ಕೈಯಲ್ಲಿ ಕಲ್ತಂಥ ಮಕ್ಕಳು ಒಂದು 500 ಇರ್ಬೇಕು ನೋಡ್ರಿ ಮಕ್ಕಳು. ನಿಜವಾಗಿ ಎಲ್ಲಿ ಕಂಡಲ್ಲೇ ನಾನು ಅಷ್ಟು ಅಪ್ಸೆಟ್ ಮಾಡಿ ನಮಸ್ಕಾರ ಮಾಡಿ ನನಗೆ ಧನ್ಯವಾದ ಆಗುತ್ತೆ. ಸಾಕಪ್ಪ, ನನಗೆ ಇನ್ನೇನು ಬೇಕು? ನಾನು ಕಲಿಸಿದ ಮಕ್ಕಳು ನನ್ನ ಕಂಡಲ್ಲೇ ನನಗೆ ಬಹಳ ಒಂದು ಅಪ್ಸೆಟ್ ಮಾಡ್ತಾರಲ್ಲ, ನಮಸ್ಕಾರ ಮಾಡ್ತಾರಲ್ಲ, ಇದು ದೊಡ್ಡ ಕೊಡುಗೆ. ನನಗೆ ಇನ್ನೇನು ಕೊಡೋದು ಬೇಡ, ಕಾಣಿಕೆ ಇದೇ ಒಂದು ಕಾಣಿಕೆ ಅಂತೀನಿ ನೋಡಿ. ಮಕ್ಕಳ ಒಂದು ಪ್ರೀತಿನೇ ದೊಡ್ಡ ಕಾಣಿಕೆ. ನಿಮ್ಮ ಪ್ರಕಾರ ಜೀವನ ಅಂದ್ರೆ ಜೀವನ ಅಂದ್ರೆ ಅದೊಂದು ಬದುಕು ರೀ. ಬದುಕು ನಾವು ಮಾಡ್ತಕ್ಕಂಥದ್ದು ಮನುಷ್ಯ ಯಾವುದೇ ಆಗಲಿ ಸಮಾಜದಲ್ಲಿ ಬಂದಿ ಅಂದ್ಮೇಲೆ ಸಂಘಜೀವಿಯಾಗಿರಬೇಕು, ನಿಸ್ಸಂಗ ಜೀವಿ ಆಗಿರಬಾರ್ದು. ಸಮಾಜದೊಳಗೆ ಬೆರಿಬೇಕು, ಅದು ಒಂದು ಜೀವನ ಅಂತಾರೆ. ಎಲ್ಲರನ್ನ ಹಚ್ಚಿಕೊಂಡು ಎಲ್ಲರಿಗೆ ಪ್ರೀತಿಗೆ ಪಾತ್ರನಾಗಿ ಎಲ್ಲರಿಗೆ ಬಂದು ಬಾ ಅನ್ನೋದು ತಕ್ಕಂಥದ್ದು ಮಾನವೀಯತೆ ಸಂಸ್ಕಾರವಂತ ಗುಣ ಎಲ್ಲಿರ್ತದೋ ಅದು ನಿಜವಾದ ಜೀವನ. ಜೀವನ ನಿಮ್ಮ ಊರಿನ ಹುಡುಗರು ಹೆಂಗದಾರೆ? ಇವಾಗ ಓದ್ತಾರೆ, ಬರೀತಾರೆ, ಎಲ್ಲ ಮಾಡ್ತಾರೆ ನೋಡಿ. ನೀವು ಹೋಗಿ ಸಪೋರ್ಟ್ ಅದ. ಈಗ ನಮ್ಗೆ ಏನಾದರೂ ಮಾಡಿಕೊಡ್ರಿ ಅಪ್ಪಿ ಅಂತ ಹೇಳಿದ್ರೆ ಆಗಲಿಲ್ಲ ಮೇಡಮ್, ನೀವು ಯಾವಾಗ ಹೇಳ್ರಿ ಏನು ಮಾಡಿಕೊಡ್ತೀವಿ ಅಂತಾರೆ. ಇಲ್ಲಿ ನನ್ನ ಕೈಯಲ್ಲಿ ಕಲ್ತಂಥ ಮಗು ಇಲ್ಲೇ ಶರಣಬಸವ ಕೆಂಬಾವಿ ಅಂಥೇಳಿ 4,60,000 ರೂಪಾಯಿದ್ದು ನಾವು ಸಾಮಾನ್ಯ ಕೊಟ್ಟಂದ್ರಿ. ಇವೆರಡು ಟ್ರೆಜರಿ ಕೊಟ್ಟದ್ದು ಅವನೇ, ನೀವು ಕುಳಿತಿರ್ತಕ್ಕಂಥ ಕುರ್ಚಿಗಳು ಕೊಟ್ಟದ್ದು ಅವನೇ, 7 ಗ್ರೀನ್ ಬೋರ್ಡ್ಗಳು, 7 ರ್ಯಾಕ್ಗಳು, 47 ಡೆಸ್ಕ್ಗಳು ಕಟ್ಗೆ ಅದಾವ್ರಿ. ಅವು 47 ಡೆಸ್ಕಿಗೆ ಒಂದು 284 ಮಕ್ಕಳಿದ್ದು ರೀ ಅವಾಗ. ಎಲ್ಲ ತಾಟು, ತಂಬಿಗೆ, ಗ್ಲಾಸು, ಬ್ಯಾಗು, ಪೆನ್ನು, ನೋಟ್ಬುಕ್ಸ್ಗಳು ಇಷ್ಟೆಲ್ಲ ಸೇರಿಸಿ 4,60,000 ರೂಪಾಯಿ ಸಾಮಾನ್ಯ ಕೊಟ್ಟದ. ನಾನು ಕೈಗೆ ಕಲ್ತಂತ ಒಬ್ಬನೇ. ಅವ್ರೇನು ಜಾಬ್ ಮಾಡ್ತಾರೆ? MCF ಕಂಪ್ನಿಲಿ ನೋಡ್ರಿ, ಮಂಗಳ ಅಕ್ಷರ ಮಿತ್ರ ಇಲ್ಲಿ ನೋಡಿ, ಮಂಗಳ ಅಕ್ಷರ ಮಿತ್ರ.
ಅಲ್ಲಿ ಹಾಕ್ಯಾರ ನೋಡಿ. ಅವ್ರ ಕಂಪ್ನಿ ಒಂದು ರೀತಿಯಿಂದ ನನ್ನ ಶಾಲೆ ಕಲಿತ ಶಾಲೆಗೆ ನಾ ಕಲಿಸಿದ ಗುರುಗಳ ಮುಂದೆ ನಾ ಇನ್ನು ಕೊಡ್ಬೇಕಂತ ಹೇಳಿ ಅವ್ನು ಕೊಟ್ಟು 2012ರಲ್ಲಿ ಕೊಟ್ಟೋಗ್ಯಾನ್ರಿ. ಆ 2012ರಲ್ಲಿ ಕೊಟ್ಟಾಗ ಅವನಿಗೆ ಊರಿಂದ ಕರೆಸಿ ನಾವು ವಿಜೃಂಭಣೆಯಿಂದ ಸನ್ಮಾನ ಮಾಡಿದೀವಿ ನಾವು ಅವನಿಗೆ. ಎಷ್ಟು ನೋಡ್ರಿ. ಮತ್ತೆ ನಿಮ್ಮ ಓಲ್ಡ್ ಸ್ಕೂಲ್ ನಿಮ್ಮ ಓಲ್ಡ್ ಸ್ಟೂಡೆಂಟ್ ಬಗ್ಗೆ ಈ ರೀತಿ ಕೊಟ್ಟಾಗ ನಿಮ್ಗೆ ಹೆಂಗೆ ಅನಿಸ್ತೈತ್ರಿ ಇವಾಗ? ದೊಡ್ಡ ಖುಷಿ ರೀ. ಇನ್ನೇನು ಬೇಕು, ಸಾಕ್ಷಾತ್ ಪರಮಾತ್ಮನೇ ಬಂದು ನಮ್ಗೆ ಕೊಟ್ಟೋಗ್ಯಾನ ಅಂತೀವಿ ನಾವು. ಇನ್ನೇನು ಬೇಕು ನಮಗೆ ಹೇಳಿ. ಮೊನ್ನೆ ಹೋಸ್ರ ಒಬ್ಬ ಇಂಜಿನಿಯರ್ಸ್ ಆಗ್ಯಾನ್ರಿ, ಗೌರ್ಮೆಂಟ್ ಇಂಜಿನಿಯರು. ಅವ ಈ ಶಾಲೆಯಲ್ಲಿ ಕಲ್ತಂತ ಮಗು ಸಂಜೀವ್ ಪುರಿ ಅಂತೇಳಿ. ಅವ ಬಂದು ಏನು ಮಾಡ್ದೆ, ಮೇಡಮ್ ನಂದು ಗೌರ್ಮೆಂಟ್ ಜಾಬ್ ಆಗಿದೆ, ನಾ ಶಾಲೆಗೆ ಏನಾದ್ರು ಕೊಡ್ಬೇಕಂತ ಮಾಡೀನಿ. ದೊಡ್ಡ ಪುಣ್ಯಪ್ಪ, ಇದು ಕೆಲಸ ಭಾಳ ಚಲೋ ಮಾಡಿದೆ ಸಂಜೀವ, ನಿನಗೊಂದು ನಾನೊಂದು ಹೇಳ್ತೀನಿ, ನೀವು ಏನಂತೀರ ಅದು ಕೊಡ್ತೀನಿ ರೀ ಅಂತ. ನನಗೇನೂ ಬೇಡಪ್ಪ, ಈಗೆಲ್ಲದ ಸಾಮಾನ್ಯಗಳು ನಮ್ಮ ಶಾಲೆಗೆ ಸೌಂಡ್ ಬಾಕ್ಸ್ ಇಲ್ಲ, ನಾವು ಇದು ತರಲಾಕತ್ತೀವಿ, ಬಾಡಿಗೆ ತರಾಕತ್ತೀವಿ, ಅದಕ್ಕೆ ನಮ್ಗೆ ಸೌಂಡ್ ಬಾಕ್ಸ್ ಬೇಕಾಗ್ಯದ ಅಂದ್ಕೊಳ್ಳೇನೆ ನನಗೆ ಸೌಂಡ್ ಬಾಕ್ಸ್ ಕೊಟ್ಟೆ. ಈ ಮನೆ ಜನವರಿಗೆ 2 ವರ್ಷ ಆಯಿತು. ಓಕೆ, ಏನು ಜಾಬ್ ಏನು ಮುಗಿದೈತ್ರಿ ಅವ್ರದ್ದು? ಇಂಜಿನಿಯರ್, ಸಿವಿಲ್ ಇಂಜಿನಿಯರ್.